ಇಂದಿನ ಕಡೆ ಗಮನ ನೀಡಿ ಅದು ನಾಳೆಯನ್ನು ನೋಡಿಕೊಳ್ಳುತ್ತದೆ. ನನಗಂತೂ ಸಮಯ ನಿರ್ವಹಣೆಯನ್ನ ಅಧ್ಯಯನ ಮಾಡಿದ ಮೇಲೆ ಅರ್ಥ ಆಗಿದ್ದಿಷ್ಟು. ಇಡೀ ಲೈಫ್ನ ಒಂದೇ ಸರಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಆದರೆ ಒಂದು ದಿನವನ್ನ ಒಮ್ಮೆಗೆ ಕಂಟ್ರೋಲ್ ಮಾಡಕ್ ಸಾಧ್ಯ. ಸೊ ಏನ್ ಮಾಡೋಣ? ಹಾಗಾಗಿ ಪ್ರತಿದಿನವನ್ನ ಸರಿಯಾಗಿ ಕಳೆಯುವುದರ ಮೇಲೆ ನಾವೆಲ್ಲ ಫೋಕಸ್ ಮಾಡಬೇಕು. Plan your day in the morning, audit your day in the evening, review in the morning, review in the evening, and prioritize the ವರ್ಕ್ಸ್. ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಷನ್ ಮಾಡೋ ಟೈಮಲ್ಲಿ ನಾವು ಆದ್ಯತೆಯನ್ನು ನೋಡಿಕೊಂಡು ಫಾಲೋ ಮಾಡ್ತಾ ಇದ್ರೆ ನಿಮ್ಮ ಲೈಫು ಸಿಕ್ಕಾಪಟ್ಟೆ ಚೆನ್ನಾಗಾಗೋಗುತ್ತೆ. ಸುಮಾರು ವರ್ಷಗಳ ಹಿಂದೆ ಈ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕೃತಿಯನ್ನು ಬರೆದಿದ್ದೇನೆ. ಸೆಲೆಬ್ರೇಟ್ ಎವ್ರಿ ಮೂಮೆಂಟ್ ಅಂತ ಇಂಗ್ಲಿಷ್ನಲ್ಲಿ ಮತ್ತು ಕನ್ನಡದಲ್ಲಿ ಅನುಕ್ಷಣ ಅನುಭವಿಸಿ. ಅಂದರೆ ಟೇಕ್ ಕೇರ್ ಆಫ್ ಯುವರ್ ಮೊಮೆಂಟ್ಸ್, ಮೊಮೆಂಟ್ಸ್ ವಿಲ್ ಟೇಕ್ ಕೇರ್ ಆಫ್ ಯು ಅನ್ನೋ ವಿಚಾರವನ್ನು ನಾನು ಹೇಳ್ತಾ ಬಂದಿದ್ದೇನೆ. ಜೊತೆಗೆ ನಂಗೆ ಅರ್ಥ ಆಗಿದೆ, ಒಂದು ದಿನವನ್ನ ಸರಿಯಾಗಿ ಕಳೆಯುತ್ತಿದ್ದರೆ ಇಡೀ ನಿಮ್ಮ ಬದುಕು ನಿಮ್ಮದಾಗುತ್ತದೆ. ಯಾಕೆಂದ್ರೆ ನಾಳೆ ಅಂತ ಈಗೇನು ಕರಿತಾ ಇದ್ದೀವಿ, ನಾಳೆಗೆ ಹೋದಾಗ ಅದು ಇಂದೇ ಆಗಿರ್ತದೆ. ಅದರಿಂದನೇ ಈ ವಾಕ್ಯ ತುಂಬಾ ಮಾರ್ಮಿಕವಾಗಿದೆ. ಇಂದಿನ ಕಡೆ ಗಮನ ನೀಡಿ ಅದು ನಾಳೆಯನ್ನು ನೋಡಿಕೊಳ್ಳುತ್ತದೆ ಅಂತ. ನಮ್ಮ ಗಂಗಾವತಿ ಶೈಲಜಾ ಟೀಚರ್ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ ಸರ್. ಇದು ಬದುಕನ್ನ ಪ್ರತಿ ಕ್ಷಣ ಅನುಭವಿಸುವುದನ್ನ ಕಲಿಸುವಂತಹ ಒಂದು ವಾಕ್ಯ ಸರ್. ಅಂದ್ರೆ ಜೀವನ ಅಂದ್ರೆ ನಾವು ಹುಟ್ಟಿದ ದಿನದಿಂದ ನಮ್ಮ ಕೊನೆಯ ದಿನದವರೆಗಿನ ಕಾಲವನ್ನ ನಾವು ಜೀವನ ಅಂತ ಕರಿತೀವಿ. ಈ ಜೀವನ ನಮ್ಗೆ ಹಲವಾರು ಕ್ಷಣಗಳಾಗಿ ಸಾಕ್ತಾ ಇರುತ್ತೆ. ಬಹುತೇಕ ಜನರು ನಿನ್ನೆ ಕಳೆದೋಗಿದ್ರ ಬಗ್ಗೆ ಚಿಂತೆ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ನಾಳೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾ ಕಳೆದೋಗ್ತಾರೆ. ಬುದ್ಧ ಭಗವಾನ್ರು ಹೇಳ್ತಾರ, ನಿನ್ನೆಯಲ್ಲಿ ಕಳೆದೋಗ್ಬೇಡ್ರಿ, ನಾಳೆಯಲ್ಲಿ ಮುಳುಗೋಗ್ಬೇಡ್ರಿ, ಈ ಕ್ಷಣ ಇದೆಯಲ್ಲ ಇದೇ ಸತ್ಯ, ಇದನ್ನ ಜೀವಿಸಿ ಅಂತ. ಹಾಗೆ ದಲೈ ಲಾಮಾ ಅವರು ಕೂಡ ಒಂದ್ ಮಾತು ಹೇಳ್ತಾರ, ಜೀವನದಲ್ಲಿ ನಾವ್ ಎರಡೇ ದಿನ ಏನು ಮಾಡಕ್ಕಾಗಲ್ಲ, ನಿನ್ನೆ ಮತ್ತು ನಾಳೆ. ಈ ಇವತ್ತೈತಲ್ಲ, ಈ ದಿನ ಮಾತ್ರ ನೀವೇನ್ ಅನ್ಕಂತೀರ ಅದೆಲ್ಲ ಮಾಡಕ್ ಸಾಧ್ಯ ಅಂತ. ಹಾಗಾಗಿ ಈ ದಿನವನ್ನ ನೀವು ಸದುಪಯೋಗ ಪಡಿಸಿಕೊಳ್ರಿ ಅಂತ ಹೇಳ್ತಾರೆ. ಹಾಗೆ ಡಿ ವಿ ಜಿ ಅವರು ಒಂದ್ ಮಾತು ಹೇಳ್ತಾರೆ, ಜೀವನವನ್ನ ಗೌರವಿಸುವುದು ಅಂದ್ರೆ ಸಮಯವನ್ನ ಗೌರವಿಸುವುದಂತೆ. ಸಮಯವನ್ನ ಯಾರು ಗೌರವಿಸ್ತಾರೋ ಅವರು ಬದುಕನ್ನ ಗೌರವಿಸಿದಂತೆಯೇ ಸರಿ. ಹಾಗಾಗಿ ನಮ್ಮ ಸಮಯ ಒಂದು ಮಾತಿದೆ, ಕಳೆದು ಹೋದ ಕ್ಷಣ 1000 ಮೊಹರಗಳನ್ನು ಕೊಟ್ಟರೂ ಮತ್ತೆ ಹಿಂದಿರುಗುವುದಿಲ್ಲ. ಹಾಗಾಗಿ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥದ್ದು ಸಮಯ. ಬದುಕಿನಲ್ಲಿ ಎಲ್ಲಾ ಸಂಪತ್ತಿಗಿಂತಲೂ ಹಣ ಕಳೆದ್ರೆ ಮತ್ತೆ ಸಂಪಾದಿಸ್ಬೋದು, ಆದ್ರೆ ಕಳೆದು ಹೋಗಿರ್ತಕ್ಕಂತ ಸಮಯವನ್ನ ನಾವು ಮತ್ತೆ ಮರಳಿ ಪಡೆಯೋದಕ್ ಸಾಧ್ಯನೇ ಇಲ್ಲ. ಹಾಗಾದ್ರೆ ಅಯ್ಯೋ ಕಳೆದೋಯ್ತಲ್ಲ ನನ್ ಸಮಯ ಅಂತ ಚಿಂತೆ ಮಾಡೋ ಅಗತ್ಯ ಇಲ್ಲ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ ಕೂಡ ಒಂದ್ ಮಾತು ಹೇಳ್ತಾರೆ. ಹಾಗಾಗಿ ಈಗ ಏನ್ ಆಗೋಗಿದೆ ಅದ ಹಾಗೋಗಿದೆ, ಅದನ್ನ ನಾವು ಸ್ವೀಕರಿಸೋದ್ ಬಿಟ್ಟು ಮತ್ತೊಂದ್ ದಾರಿ ಇರಲ್ಲ. ಮುಂದೆ ನಾವು ಭವಿಷ್ಯವನ್ನ ಬದಲಾಯಿಸ್ಬೇಕಂದ್ರೆ ಈ ಕ್ಷಣವನ್ನ ನಮ್ಮ ನಿಯಂತ್ರಣದಲ್ಲಿ ತೆಗೆದುಕೊಳ್ಬೇಕು. ಆಗ ಮಾತ್ರ ಭವಿಷ್ಯ ತಂತಾನೇ ರೂಪುಗೊಳ್ತಾ ಹೋಗುತ್ತೆ. ಆ ಗಾಂಧೀಜಿಯವ್ರು ಹೇಳ್ತಾರೆ, ನಾವು ನಾಳೆ ಅಂತಕ್ಕಂಥದ್ದು ಇವತ್ತಿನ ನಿಮ್ಮ ಚಿಂತನೆಗಳಿಂದ ರೂಪುಗೊಳ್ಳುತ್ತೆ ಅಂತ. ಹಾಗಾಗಿ ಇವತ್ತನ್ನ ನಾವು ಸದುಪಯೋಗ ಮಾಡ್ಕೊಳ್ಳೋದೇ ಬದುಕಿನ ಶ್ರೇಷ್ಠವಾದಂತ ಒಂದು ನಡೆ ಅಂತ ನಾನು ಹೇಳ್ಬೋದು ಸರ್. ಹಾಗಾಗಿ ಏನ್ ಮಾಡ್ಬೋದು ಅಂತಂದ್ರೆ, ಮೊದ್ಲು ನಮ್ಮ ಒಂದು ಬದುಕಿನ ಗುರಿ ನಿರ್ಧಾರ ಮಾಡಿಕೊಂಡ ನಂತರ ಈ ದಿನ ಅದಕ್ಕಾಗಿ ನಾನು ಏನ್ ಮಾಡ್ಬೋದು, ಎಷ್ಟು ಸಮಯವನ್ನ ಮೀಸಲಿಡಬೇಕು, ದಿನ ಕಳೆದ ನಂತರ ಅದಕ್ಕಾಗಿ ನಾನು ಎಷ್ಟು ಸಮಯವನ್ನ ಮೀಸಲಿಟ್ಟೆ, ಈಗ ಎಲ್ಲಿಗೆ ನನ್ನ ಪಯಣ ತಲುಪಿದೆ, ಇನ್ನು ಏನ್ ಮಾಡ್ಬೋದು ಅಂತ. ಹೀಗೆ ಪ್ರತಿ ದಿನವನ್ನ ನಾವು ಯೋಜನೆ ಮಾಡ್ಕೊಳ್ತಾ ಹೋದಂಗೆಲ್ಲ ಭವಿಷ್ಯ ತಂತಾನೆ ಸುಂದರವಾಗುತ್ತೆ. ಹಾಗಾಗಿ ಹೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಅವ್ರು ಕೂಡ ಒಂದ್ ಹೇಳ್ತಾರೆ, ಕರ್ಮೇಣ ಅಧಿಕಾರಸ್ಯ ಮಾ ಫಲೇಷು ಕದಾಚನ. ನೀನು ಕೆಲಸ ಮಾಡಷ್ಟೇ, ಫಲ ನನ್ ಮೇಲೆ ಬಿಡು ಅಂತ. ಹಾಗಾಗಿ ನಾವು ಫಲದ ಬಗ್ಗೆ ಬಹುತೇಕ ಜನರು ಮುಂದೆ ಏನಾಗುತ್ತೋ, ನಾವು ಸೋತ್ರೆ ಹೆಂಗ, ನಮ್ಗೆ ನಾವ್ ಅನ್ಕೊಂಡಂತೆ ಫಲಿತಾಂಶ ಬರ್ದೇ ಇದ್ರೆ ಹೆಂಗ ಅಂತ ವ್ಯಾಕುಲಿತರಾಗಿರ್ತಾರೆ ಹೊರ್ತು ಆ ಚಿಂತೆಯಲ್ಲಿ ಅವ್ರು ಕಳೆದಿರೋ ಸಮಯದ ಪರಿವೇ ಅರಿಗಿರಲ್ಲ. ಹಾಗಾಗಿ ಈ ಒಂದು ಚಿಂತೆಯನ್ನ ಬಿಟ್ಟು ನಮ್ಮ 100% ಡೆಡಿಕೇಶನ್ ಅನ್ನ
ನೂರಕ್ಕೆ 100% ನಮ್ಮ ಸಮರ್ಪಣಾ ಭಾವದಿಂದ ಒಂದು ಕೆಲಸವನ್ನ ಮಾಡಿದಾಗ ಅದರ ಪರಿಣಾಮ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಅಂತ ತಿಳಿಸ್ತಕ್ಕಂತಹ ಒಂದು ಅತ್ಯಂತ ಮೌಲ್ಯಯುತವಾದಂತಹ ವಾಕ್ಯ ಸರ್ ಇದನ್ನ ಸರಿಯಾಗಿ ಅರ್ಥಕೊಂಡ್ರೆ ಸಾಕು. ಸಮಯದ ಸದುಪಯೋಗ ಬದುಕಿನಲ್ಲಿ ಎಷ್ಟು ಮುಖ್ಯ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಹಾಗೇನೆ ಈಗ ತಾವು ತೋರಿಸಿರ್ತಕ್ಕಂತಹ ಪುಸ್ತಕ ಕೂಡ ನಮ್ಮ ಈ ಕ್ಷಣವನ್ನ ಹೇಗೆ ಸುಂದರ ಮಾಡ್ಕೊಳ್ಬಹುದು, ಯಾರಿಗೆ ಈ ಕ್ಷಣ ಅನ್ನೋದೇ ಜೀವನ, ಇದು ಮತ್ತೆ ಹೋದ್ಮೇಲೆ ಮತ್ತೆ ಬರಲ್ಲ ಅಂತ ಅರಿವಾಗಕ್ ಶುರುವಾಗುತ್ತೋ ಆಗ ಅವ್ರಿಗೆ ಎರಡರಿಂದ ಮುಕ್ತಿ, ಒಂಥರ ಭೂತದಿಂದ ಭವಿಷ್ಯತದಿಂದ. ಈ ಕ್ಷಣವೇ ಶರಣರು ಕೂಡ ಹೇಳ್ತಾರ, ನಾಳೆ ಮಾಡುವ ಕೆಲಸವನ್ನ ಇಂದು ಮಾಡು ಕೆಲಸವನ್ನ ಈಗಲೇ ಮಾಡು. ನಾಳೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಾವೇನ್ ಗುರಿಯನ್ನ ಇಟ್ಕೊಂಡಿದ್ವಿ ಅದಕ್ಕ ಸಾಧ್ಯ ಆದಷ್ಟು ನಮ್ಮ ಮನುಷ್ಯ ಪ್ರಯತ್ನವನ್ನ ಈ ಕ್ಷಣದಲ್ಲೇ ಆರಂಭಿಸಿದಾಗ ನಮ್ಮ ಬದುಕು ಬದಲಾವಣೆಯ ಹಾದಿಯನ್ನ ತಲುಪುತ್ತೆ. ಜೀವನ ಅನ್ನೋದು ಒಂದು ದೀರ್ಘ ಪ್ರಯಾಣ. ಆ ಪ್ರಯಾಣದ ಮಾರ್ಗ ನಿರ್ಧಾರವಾಗುವುದು ಇಂದು ನಾವು ಇಡುವಂತಹ ಹೆಜ್ಜೆಗಳ ಆಧಾರದ ಮೇಲೆ. ಹಾಗಾಗಿ ನಮ್ಮ ಬದುಕನ್ನ ನಾವು ಸುಂದರವಾಗಿಸ್ಕೋಬೇಕಂದ್ರೆ ಪ್ರತಿ ಕ್ಷಣವನ್ನ ಮೊದ್ಲು ಸಂತೋಷವಾಗಿರ್ಬೇಕು ಸತ್ಯ, ಆದ್ರೂ ಅದನ್ನ ಸ್ವೀಕರಿಸ್ಬೇಕು ಅನ್ನೋದನ್ನು ಕೂಡ ಇನ್ನೂ ಒಂದು ಸತ್ಯ. ಈ ಎರಡು ಗುಣಗಳನ್ನ ಕಲ್ತುಕೊಂಡಾಗ ನಾವು ಪ್ರತಿ ಕ್ಷಣ ಆನಂದವಾಗಿರೋದನ್ನ ಕಲಿಬಹುದು ಅಂತ ನನ್ನ ಒಂದು ಅಭಿಪ್ರಾಯ ಸರ್. ಧನ್ಯವಾದ. ಎಸ್, ಶೈಲಜಾ ಟೀಚರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಈಗ ನೇತ್ರಾವತಿ ಮೇಡಮ್ ಹೇಗೆ ಹೇಳ್ತಾರೆ ಕೇಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಕಡೆ ಗಮನ ನೀಡಿ ಅದು ನಾಳೆಯನ್ನು ನೋಡಿಕೊಳ್ಳುತ್ತದೆ ಅಂತ ಹೇಳಿ ಈ ವಾಕ್ಯ ನಮಗ ಅತ್ಯಂತ ಆಳವಾದ ತತ್ವವನ್ನು ಒಳಗೊಂಡಿರೋದು ಅಂತ ಅನಿಸ್ತದ. ಮತ್ತು ಈಗ ನಿನ್ನೆ ಮತ್ತು ನಾಳೆ ಏನಾಗ್ತದ, ನಿನ್ನೆ ವಿಚಾರ ಮಾಡಿದ್ರ ಏನಾಗ್ತದ, ಮನುಷ್ಯ ದುಃಖಿಯಾಗಿರ್ತಾನ. ನಾಳೆ ವಿಚಾರ ಮಾಡಿದ್ರ ಮನುಷ್ಯ ಚಿಂತೆಯಿಂದ ಕೂಡಿರ್ತದ. ಚಿಂತೆ ಮತ್ತು ದುಃಖದಿಂದ ಮನುಷ್ಯ ಇವತ್ತಿನ ದಿವ್ಸ ಹ್ಯಾಂಗ್ ಕಳಿಬೇಕು ಅನ್ನೋದೇ ಮರೆತು ಹೋಗುತ್ತಾನ ಆ ಕ್ಷಣ ಎಲ್ಲ. ಆದ್ರೆ ನಾವು ಏನು ಇಂದಿನ ಕಡೆ ಗಮನ ನೀಡ್ಬೇಕಂದ್ರೆ ನಮ್ಮ ಮನಸ್ಪೂರ್ವಕವಾಗಿ ಕೆಲಸ ಮಾಡ್ಬೇಕು. ಯಾವುದೇ ನಮ್ಮ ಮನಸ್ಸಿಟ್ಟು ಕೆಲಸ ಮಾಡಿದ್ರೆ, ಮನಸ್ಸಿದ್ರೆ ಮಾರ್ಗ ಅಂತಾರಲ್ಲ, ಯಾವುದೇ ಕೆಲಸವು ಸಕ್ಸಸ್ ಆಗ್ತಾವ. ಒಬ್ಬ ವಿದ್ಯಾರ್ಥಿ ಓದ್ತಿರ್ತಾನ, ಆದ್ರ ಅವ ಓದು ಮುಂದೆ ಏನ್ ವಿಚಾರ ಬರ್ತದ ಅಂದ್ರ ನಾಳೆ ನಾ ಎಕ್ಸಾಮ್ ಹೆಂಗ್ ಬರಿಬೇಕು ಅನ್ನೋದು ಅವ್ನ ತಲ್ಯಾಗ ಬತ್ ಅಂದ್ರ ಅವ ಇವತ್ತ ಓದುದು ಅವನ್ ತಲ್ಯಾಗ ಉಳಿಯಲ್ಲ. ಆದ್ರ ಹೆಂಗೆ ಇರ್ಲಕ್ಕ ನಾನು ಇವತ್ತಿನ ಓದಿನ ಕಡೆ ಲಕ್ಷ್ಯ ಕೊಟ್ಟು ಓದಂದ್ರ ಆ ವಿದ್ಯಾರ್ಥಿ ಆದ್ರ ಅವನ ಫಲಿತಾಂಶದ ಕಡೆಗೆ ಉತ್ತಮ ಫಲಿತಾಂಶ ಒಂದೇ ಹೊಂದುತ್ತಾನ. ಆ ವಿಚಾರನೇ ಇರುದಿಲ್ಲ ಅವನಿಗೆ. ಮತ್ತೆ ಈಗ ಜೀವನ ಅನ್ನೋದು ಒಂದು ಹೂವಿನ ತೋಟದಂತ ಇರ್ತದ. ಅದು ನಾಳೆ ಯಾವ ಹೂ ಅರಳುತ್ತದ ಅನ್ನೋದು ಇಂದು ನಾವು ಯಾವ ಬೀಜ ಬಿತ್ತಿದೇವೋ ಅದ್ರ ಮೇಲೆ ಆಗಿರ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಕರ್ಮಣ್ಣಿ ವಾಧಿಕಾರಸ್ಥೆ ಮಾಪಲೇಸು ಕದಚ ಅಂತ ಹೇಳಿ, ನಿನಗೆ ಕರ್ತವ್ಯ ಮಾಡುವ ಹಕ್ಕಿದೆ, ಆ ಫಲದ ಮೇಲೆ ಹಕ್ಕಿಲ್ಲ. ಯಾಕಂದ್ರ ಈಗ ನೀ ಏನು ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ಬೇಕು ಅನ್ನೋದು ಒಂದು ಒಟ್ಟಾರೆ ಹೇಳುವಂತ ತಾತ್ಪರ್ಯ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಸರ್. ಧನ್ಯವಾದ. ಓಕೆ, ಎಸ್, ನವೀನ್ ಕುಮಾರ್ ಏನ್ ಹೇಳ್ತಾರೆ ಕೇಳೋಣ. ಅದೇ ಶೈಲಜಾ ಮೇಡಮ್ ಹೇಳಿರೋ ತರ ಇಂದಿನ ಯೋಜನೆ ಚೆನ್ನಾಗಿತ್ತು ಅಂತ ಅಂದ್ರೆ ನಾಳೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಇವತ್ತಿನ ಕ್ಷಣನ ನಾವು ತುಂಬಾ ಚೆನ್ನಾಗಿ ಉಪಯೋಗಿಸ್ಕೋಬೇಕಾಗುತ್ತೆ. ಇವತ್ತಿನ ಅಂದ್ರೆ ಆರ್ಥಿಕವಾಗಿರ್ಬೋದು, ಅಥವಾ ನಾಲೆಜ್ ವಿಷಯದಲ್ಲಾಗಿರ್ಬೋದು, ಅಥವಾ ಕೆಲಸದ ವಿಷಯದಲ್ಲಾಗಿರ್ಬೋದು, ಜೀವನದ ವಿಷಯದಲ್ಲಾಗಿರ್ಬೋದು, ಇವತ್ತು ನಾವು ಟೈಮ್ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರೆ ನಾಳೆ ದಿವಸ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಅಷ್ಟೇ ಸರ್. ಓಕೆ, ಎಸ್, ಶಂಕರ್. ಎಲ್ರಿಗೂ ನಮಸ್ಕಾರ. ಇಂದಿನ ಕಡೆ ಗಮನ ಕೊಡಿ, ಅದು ನಾಳೆಯನ್ನು ನೋಡಿಕೊಳ್ಳುತ್ತದೆ. ಇದನ್ನ ತುಂಬಾ ಆಳವಾಗಿ ನಾವು ಅರ್ಥ ಮಾಡ್ಕೊಂಡು ನೋಡಿದ್ರೆ ಇದು ನಮ್ಮ ಭವಿಷ್ಯಕ್ಕೆ ತುಂಬಾ ಒಳ್ಳೆ ಇದನ್ನ ಸಹಾಯ ಆಗುವಂತ ವಾಕ್ಯ ಇದು. ಅಂದ್ರೆ ನಾವು ಬರೀ ಭವಿಷ್ಯದಲ್ಲಿ ಆಗುವಂತದನ್ನ ಗಮನದಲ್ಲಿ ಇಟ್ಕೊಂಡು, ಅಥವಾ ನಾಳೆ ನಾನ್ ಹಂಗಾಗ್ಬೇಕು, ನಾಳೆ ಏನೋ ಮಾಡ್ಬೇಕು, ನಾಳೆ ಏನೋ ಸಾಧಿಸ್ತೀನಿ ಅಂತ ಅಂದ್ಕೊಂಡು ನಾವ್ ಇವತ್ತಿನ ಕಡೆ ಗಮನ ಕೊಡ್ಲಿಲ್ಲ ಅಂತಂದ್ರೆ ಅದು ನಾಳೆ ನಾವೇನೋ ನಿರೀಕ್ಷೆ ಇಟ್ಕೊಂಡಿರ್ತೀವಿ ಅದಾಗಲ್ಲ ಅನ್ನೋದನ್ನ ಅತ್ಯಂತ ಸರಳವಾಗಿ ಇಲ್ಲಿ ತಿಳಿಸಲಾಗಿದೆ. ಇದಕ್ಕೆ ಸಂಬಂಧಿಸಿದಂಗೆ ನಾನೊಂದು ಉಕ್ತಿಯನ್ನು ಓದಿದ್ದೆ, ಎಲ್ಲೋ ಒಂದ್ ಕಡೆ ಓದಿದ್ ನೆನಪು. ನಾವು ಒಂದು ದಿನಾನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅದರ ಒಂದು ಪರಿಣಾಮ ಒಂದು ವಾರದವರೆಗೂ ಇರುತ್ತಂತೆ, ಅಥವಾ ಒಂದು ವಾರವೆಲ್ಲ ಅದ್ರ ಪರಿಣಾಮ ಅದು ಬೀರ್ತಾ ಇರುತ್ತಂತೆ. ಹಾಗೆ ಒಂದು ವಾರ ನಾವು ಚೆನ್ನಾಗಿ ಸರಿಯಾಗಿ ಕೆಲಸ ಮಾಡಿ ಆ ವಾರವನ್ನೆಲ್ಲ ಸಮರ್ಪಕವಾಗಿ ಬಳಸ್ಕೊಂಡ್ರೆ ಅದ್ರ ಪರಿಣಾಮ ಒಂದ್ ತಿಂಗಳು ಇರುತ್ತಂತೆ. ಸೊ ಹಾಗೆ ನಾವೇನಾದ್ರೂ ನಾವು ಸತತವಾಗಿ 1 ವರ್ಷಗಳ ಕಾಲ ಸರಿಯಾಗಿ ನಾವು ಜೀವನದಲ್ಲಿ ನಮ್ಮ ಅಭ್ಯಾಸಗಳಿರ್ಬೋದು, ಏನೇ ಇರ್ಬೋದು, ನಮ್ಮ ಚಟುವಟಿಕೆಗಳನ್ನ ಸರಿಯಾಗಿ ಸಮರ್ಪಕವಾಗಿ ಯಾವುದೇ ಕೆಟ್ಟ ಚಟುವಟಿಕೆಗಳಿಗೆ, ಕೆಟ್ಟ ಇದಕ್ಕೆ ಒಳಗಾಗ್ದಂಗೆ 1 ವರ್ಷವನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅದರ ಒಂದು ಪರಿಣಾಮ ಒಂದು ವರ್ಷದ ಒಂದು ಜೀವನಕ್ಕಾಗುವಷ್ಟು ಫಲಿತಾಂಶವನ್ನು ನೀಡುತ್ತೆ ಅಂತ ಹೇಳಿ ನಾನು ಇದನ್ನ ಓದಿದ್ದೆ. ಹಾಗಾಗಿ ನಾವು ನಾಳೆ ಏನೋ ಆಗತ್ತೆ ಹಿಂದೆ ನೆನ್ನೆ ಎದುರದ ಯೋಚನೆಯನ್ನು ಬಿಟ್ಟು
ನಾಳೆಯ ಕಲ್ಪನೆಯನ್ನು ಬಿಟ್ಟು ನಾಳೆ ಹಂಗಾಗ್ಬೋದು ಹಿಂಗಾಗ್ಬೋದು ಅನ್ನೋದನ್ನ ಬಿಟ್ಟು ಇವತ್ತು ಪ್ರತಿಯೊಂದು ಕ್ಷಣನು, ಪ್ರತಿಯೊಂದು ಗಂಟೆ ಇರ್ಬೋದು, ಪ್ರತಿಯೊಂದು ನಿಮಿಷನೂ ಕೂಡ ನಮ್ಮ ಭವಿಷ್ಯವನ್ನು ಪರಿಕಲ್ಪನೆಯಲ್ಲಿ ಇರ್ಬೇಕು, ನಮ್ಮ ಯೋಚನೆಯಲ್ಲಿ ಇದ್ದು ನಾವು ಆ ದಿನಕ್ಕೋಸ್ಕರನೇ ದಿನದಲ್ಲಿ ಸರಿಯಾಗಿ ಕೆಲಸ ಮಾಡ್ಬೇಕು. ದಿನದ ಚಟುವಟಿಕೆಗಳಿರ್ಬೋದು, ನಮ್ಮ ಅಭ್ಯಾಸಗಳೇನಿದೆ, ಅಭ್ಯಾಸಗಳನ್ನ ಸಮರ್ಪಕವಾಗಿ ನಾವು ನಿರ್ವಹಿಸ್ಕೊಂಡು ಹೋದ್ರೆ ಅದು ನಾಳೆ ನೋಡ್ಕೊಳ್ಳುತ್ತೆ. ಇದಕ್ಕೆ ಸೂಕ್ತವಾದ ಉದಾಹರಣೆ ಅಂತಂದ್ರೆ ಒಂದು ವಿದ್ಯಾರ್ಥಿ ಜೀವನ ಆಗಿರುತ್ತೆ. ನಾವು ಆಯಾ ದಿನ ಕರೆಕ್ಟ್ ಆಗಿ ಹೋಮ್ವರ್ಕ್ ಮಾಡೋದಿರ್ಬೋದು ಅಥವಾ ಅಭ್ಯಾಸ ಮಾಡೋದಿರ್ಬೋದು ಮಾಡ್ಕೊಂಡು ಹೋದ್ರೆ ಆ ಪರೀಕ್ಷಾ ದಿನಗಳಲ್ಲಿ, ಅಂತಿಮ ದಿನಗಳಲ್ಲಿ ಓದುವಂತ ಒಂದು ಒತ್ತಡ ಅಥವಾ ಗೊಂದಲ, ಹೆಚ್ಚಿನ ಜವಾಬ್ದಾರಿ ತಪ್ಪುತ್ತೆ. ಸೊ ಹಾಗಾಗಿ ನಾವು ಅವತ್ತು ಏನಿದೆ ಅವತ್ತಿನ ದಿನನ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಬೇಕು ಅನ್ನೋದು ಇದು ತಾತ್ಪರ್ಯ. ಇಷ್ಟ ಹೇಳಿಕ್ ಬಯಸ್ತೀನಿ ಸರ್. ಓಕೆ, ವಂಗೆಮ್ಮ. ನಮಸ್ತೆ ಸರ್. ಇಂದಿನ ಕಡೆ ಗಮನ ಕೊಡಿ, ಅದು ನಾಳೆಯನ್ನು ನೋಡಿಕೊಳ್ಳುತ್ತದೆ. ನಿಜ ಸರ್. ಇಂದಿನ ಕಡೆ ನಾವು ಗಮನ ಕೊಡದೆ ಮುಂದಿನ ಕಡೆನೂ ಯೋಚನೆ ಮಾಡ್ದೆ ಇವತ್ತಿನ ದಿವಸ ನಾನು ಯಾವ ರೀತಿ ಇದ್ದೇನೆ, ಇವತ್ ನಾನು ಯಾವ ರೀತಿ ಕೆಲಸ ಮಾಡ್ತಿದ್ದೇನೆ ಅಂತೇಳಿ ನಾವು ಗಮನ ಕೊಟ್ಟು ಮಾಡಿದಾಗ ಅದಕ್ಕೆ ನಮ್ಗ ಒಂದು ಅರ್ಥ ಕೊಡುತ್ತೆ ಸರ್. ಯಾಕಂದ್ರೆ ಇವಾಗ ನಾವು ಒಂದು ಕ್ರಿಕೆಟ್ ಮ್ಯಾಚ್ ಒಳಗ್ ಕ್ರಿಕೆಟ್ ನಡೀತಾ ಇರ್ತೀವಿ ಒಂದು ಗ್ರೌಂಡ್ ನಾಗ ಇಳಕ್ಕಿಂತ ಮುಂಚೆ ನಾನು ಆಡ್ತೀನೋ ಇಲ್ಲೋ, ಗೋಲ್ ಹೊಡಿತೀನೋ ಇಲ್ಲೋ ಅನ್ನೋದನ್ನ ಚಿಂತನೆ ಮಾಡ್ತಾ ಕುಂತ್ರೆ ನಾನು ಗ್ರೌಂಡ್ ನಾಗೂ ಇಳಿಯೋದಿಲ್ಲ, ಗೋಲು ಕೂಡ ಹೊಡೆಯಂಗಿಲ್ಲ. ಹಾಗಾಗಿ ನಾ ಇವತ್ ಅಖಂಡಾಗಿ ಇಳದ್ಮ್ಯಾಗ ಗ್ರೌಂಡ್ ನಾಗ ಇಳದ್ಮ್ಯಾಗ ಗೋಲ್ ಹೊಡಿಯಲೇಬೇಕು ನಾನು ಅಂತೇಳಿ ಹಿಡಿದ್ನ ಒಂದ್ ಗೋಲ್ ಹೊಡೆದಾಗ ಮಾತ್ರ ನಾನು ಇವತ್ತಿನ ಚಿಂತೆಯೊಳಗೆ ನಾನು ಗೋಲ್ ಹೊಡೆದಿದೆ ಅಂತೇಳಿ ಒಂದ್ ಜೀವನದಾಗ ಅರ್ಥ ಸಿಗುತ್ತೆ ಸರ್. ಯಾಕಂತಂದ್ರೆ ಇಂದಿನ ತಪ್ಪು ನಿನ್ನೆ ಸರಿ, ಇವತ್ತಿನ ತಪ್ಪು ಇವತ್ತೇ ಸರಿ ಅಂತ ಹೇಳ್ದಾಗ ಮಾತ್ರ ನಾವು ಮುಂದೆ ಸಾಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದ. ಓಕೆ, ಮಂಜುಳಾ ಮೇಡಮ್. ನಮಸ್ಕಾರ ಸರ್. ಇಂದಿನ ಕಡೆ ಗಮನ ಕೊಡಿ, ಅದು ನಾಳೆಯನ್ನು ನೋಡಿಕೊಳ್ಳುತ್ತದೆ. ನಾವು ಹಿಂದೆ ಇವತ್ತೇನ್ ಕೆಲಸ ಮಾಡ್ಬೇಕು ಅಥವಾ ಏನ್ ಮಾಡ್ತಾ ಇದೀವಿ ಅದ್ರ ಕಡೆಗೆ ನಮ್ ಗಮನನೇ ಇರಲ್ಲ ಸರ್. ಏನೋ ಕೆಲಸ ಮಾಡ್ತಾ ಇರ್ತೀವಿ, ನಾಳೆ ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದನ್ನ ತರ್ಬೇಕು, ಇದನ್ನ ತರ್ಬೇಕು, ಇನ್ನೇನೋ ಕೆಲಸ ಕಾರ್ಯಗಳ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ. ಅಥವಾ ಹಿಂದೆ ಯಾರೋ ಏನೋ ಹೇಳಿದ್ರು, ನಮ್ ಸಂಬಂಧಗಳು ಏನಾಯ್ತು, ಇದಾಯ್ತು, ಅದಾಯ್ತು, ಏನೇನೋ ಸಂಕಟಗಳು ಅವನ್ನ ಯೋಚನೆ ಮಾಡ್ತಿರ್ತೀವಿ. ಒಟ್ಟು ಮನುಷ್ಯನ ಮನ್ಸು ಖಾಲಿ ಇರೋದೇ ಇಲ್ಲ ಸರ್. ಅವ 24 ಗಂಟೆಯಲ್ಲಿ ಅರ್ಧ ಗಂಟೆ ಕೂಡ ಮನುಷ್ಯನ ಮನ್ಸು ಖಾಲಿ ಇರಲ್ಲ. ಹಿಂದಿನ ಬಗ್ಗೆ ಅವ್ರ ಕೆಲಸ ಸುಮ್ನೆ ಏನು ಯಾಂತ್ರಿಕವಾಗಿ ಮಾಡ್ತಿರ್ತಾರೆ, ಆದ್ರೆ ಮನಸ್ಸಲ್ಲಿ ಇರಲ್ಲ. ತಲೆ ಬೇರೆ ಎಲ್ಲೋ ಯೋಚನೆ ಮಾಡ್ತಿರುತ್ತೆ, ಮನಸ್ಸು ಇನ್ನೇನೋ ಮಾಡ್ತಿರುತ್ತೆ, ಕೈಗಳು ಮಾತ್ರ ಕೆಲಸ ಮಾಡ್ತಿರ್ತವೆ. ಅವಾಗ ನಾವು ಹಿಂದಿನ ಕಡೆ ಗಮನ ಕೊಡಕ್ ಸಾಧ್ಯ ಇಲ್ಲ ಅಂದ್ರೆ ನಾಳೆ ಅದನ್ನ ರಿಸಲ್ಟ್ ಕೊಡುತ್ತೆ. ಈಗೇನ್ ನಾವು ಮಾಡ್ತಾ ಇದೀವಿ ಅದನ್ನ ನಾಳೆ ರಿಸಲ್ಟ್ ಕೊಡುತ್ತೆ. ಇಲ್ಲಿ ರೇಖೆಯಲ್ಲಿ ಒಂದು 5 ನಿಯಮಗಳಿದಾವೆ ಸರ್. ನಾನು ಇವತ್ತಿನ ಕೆಲಸವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನಾನು ಈ ದಿನಕ್ಕೆ ಮಾತ್ರ ಚಿಂತೆಯನ್ನು ಮಾಡುವುದಿಲ್ಲ. ನಾನು ಈ ದಿನಕ್ಕೆ ಮಾತ್ರ ಕೋಪವನ್ನು ಮಾಡಿಕೊಳ್ಳುವುದಿಲ್ಲ. ನಾನು ಈ ದಿನಕ್ಕೆ ಮಾತ್ರ ನನ್ನ ನೆರೆಹೊರೆಯವರೊಂದಿಗೆ ಅನ್ಯೋನ್ಯತೆಯಿಂದ ಇರುತ್ತೇನೆ. ನಾನು ನನ್ನ ಹತ್ತಿರ ಇರುವುದಕ್ಕೆ ಧನ್ಯವಾದ ಹೇಳುತ್ತೇನೆ. ಇದು 5 ಸೂತ್ರಗಳು ಸರ್ ರೇಖಿನಲ್ಲಿ. ಈ 5ನ್ನ ನಾವು ಪಾಲಿಸೋದಾದ್ರೆ ಹಿಂದಿನ ದಿನವನ್ನ ನಾವು ಗೆದ್ದಂಗೆ. ಇದು ಸಹಜವಾಗಿ ನಾಳೆ ನಮ್ಮ ದಿನವನ್ನ ಒಳ್ಳೆದಾಗಿ ಮಾಡುತ್ತೆ. ನಮಸ್ಕಾರ ಸರ್. ಓಕೆ, ಮಂಜುಳಾ ಮೇಡಮ್, ಥ್ಯಾಂಕ್ ಯು. ಶರಣ ಬಸಪ್ಪ ಅವರೇ, ತಮ್ಮ ಅನಿಸಿಕೆ ತಿಳಿಸಿ. ಸರ್, ಇಂದಿನ ಕಡೆ ಗಮನ ನೀಡಿ, ಅದು ನಾಳೆಯನ್ನು ನೋಡಿಕೊಳ್ಳುತ್ತದೆ ಅನ್ನುವಾಗೆ ಏನೇ ಕೆಲಸ ಮಾಡ್ತಾರೋ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಬೇಕು, 4 ಜನ ಮೆಚ್ಚುವಂತ ಕೆಲಸ ಮಾಡಬೇಕು. ನಮ್ಮ ಕೆಲಸದಲ್ಲಿ ಯಾವುದೇ ತರ ತಪ್ಪುಗಳು ಇರಬಾರ್ದು. ಅದು ನಮ್ಮ ಕೆಲಸದ ಶ್ರದ್ಧೆಯಿಂದ ಮಾಡೋ ಸರ್. ಏನೇ ಕೆಲಸ ಮಾಡಿದ್ರು ನಮ್ಮ ಕಂಪನಿಯಲ್ಲಿ ತುಂಬಾ ಜನ ನೋಡ್ತೀವಿ ಸರ್, ತಮ್ಮ ಕೆಲಸ ತಾವು ಮಾಡೋದಿಲ್ಲ ಸರ್. ಆ ತರ ತುಂಬಾ ಜನಗಳು ಇರ್ತಾರೆ. ಆದ್ರೂ ಮುಂದೆ ಅವ್ರಿಗೆ ಫ್ಯೂಚರ್ ಹೇಳ್ತಾರೆ, ಪರ್ಮನೆಂಟ್ ಮಾಡಲ್ಲ, ಅದು ಮಾಡಲ್ಲ, ಆ ತರನು ಹೇಳ್ತಾರೆ. ಆದ್ರೆ ನಾವು ತಮ್ಮ ಕೆಲಸ ಎಲ್ಲ ಗಮನಿಸ್ತಿರ್ತಾರೆ ಸರ್ ಮ್ಯಾನೇಜ್ಮೆಂಟ್ ಅವರು. ನಾವು ನೋಡ್ಕೊಂಡು ನಾವು ಏನ್ ಮಾಡ್ತೀವಿ ಅದು ಕೆಲಸ ತುಂಬಾ ಅಚ್ಚುಕಟ್ಟಾಗಿ ನಮ್ಮ ಕೆಲಸದಲ್ಲಿ ನಾವು ಒಂದು ಒಳ್ಳೆತನ ತೋರಿಸಿದ್ರೆ ಮುಂದೆ ಬರೋ ದಿನಗಳಲ್ಲಿ ಅದು ನಮ್ಗೆ ಒಳ್ಳೇದಾಗುತ್ತದೆ. ಓಕೆ, ಇಂದಿನ ಕಡೆ ಗಮನ ನೀಡಿ, ಅದು ನಾಳೆಯನ್ನು ನೋಡಿಕೊಳ್ಳುತ್ತದೆ. ನಾನು ಜೀವನದಲ್ಲಿ ಅಳವಡಿಸ್ಕೊಂಡು ಸುಮಾರು ಒಂದು 20 ವರ್ಷ ಆಯ್ತು. ಹಾಗಾಗಿ ನನ್ನ ಬದುಕಿನಲ್ಲಿ ಸಾಕಷ್ಟು ಬದಲಾವಣೆಗಳು, ಪರಿವರ್ತನೆಗಳು, ಕೊನೆಗೆ ನಿರ್ಧಾರಗಳನ್ನ ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಇವತ್ತು ಕೂಡ ಅಂದ್ರೆ ಪ್ರತಿದಿನ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ನಾವು ಏನ್ ಮಾಡ್ತೇವೆ ಅನ್ನುವಂತಹ ಯೋಜನೆ, ಅದಕ್ಕೆ ತಕ್ಕ ಹಾಗೆ ನಾವು ಪಾಲನೆ, ಅದರೊಳಗೆ ಲಿವಿಂಗ್ ಲಾರ್ಜರ್ ದೆನ್ ದ ಲೈಫ್ ಅಂತ ಅಂತೀವಿ.
ಅಂದರೆ ಲಿವಿಂಗ್ ಲಾರ್ಜರ್ ದ್ಯಾನ್ ದ ಲೈಫ್, ಲೈಫ್ಗಿನ್ನ ಇನ್ನೂ ಚೆನ್ನಾಗಿ ದೊಡ್ಡದಾಗಿ ನಮ್ಮ ಬದುಕನ್ನು ಅನುಭವಿಸ್ಬೇಕಂದ್ರೆ ಇದು ಸೂತ್ರ ತುಂಬ ಚೆನ್ನಾಗಿದೆ. ನನ್ನ ಪುಸ್ತಕಗಳನ್ನು ಗಮನಿಸಿ, ಅನುಕ್ಷಣ ಅನುಭವಿಸಿ ಮತ್ತು ಸೆಲೆಬ್ರೇಟ್ ಎವರಿ ಮೂಮೆಂಟ್. ಮತ್ತು ಎಲ್ಲ ಪುಸ್ತಕಗಳ ಅಮೆಝಾನ್ ಲಿಂಕ್ಸ್ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇರ್ತದೆ. ಅದನ್ನು ಗಮನಿಸಿ, ಲೈಕ್ ಮಾಡಿ, 4 ಜನಕ್ಕೆ ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ. ಜಯಪ್ರಕಾಶ್ ನಾಗ್ತಿರ್ಲಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಖಂಡಿತ ಒಳ್ಳೆಯದಾಗ್ತದೆ ಅಂತ ಹೇಳ್ತೇನೆ. ಥ್ಯಾಂಕ್ ಯು.